ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಶಿವಣ್ಣ ಅವರ ಆರೋಗ್ಯದ ಬಗ್ಗೆ ಡಾಕ್ಟರ್ ಮುರುಗೇಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೇವರ ಆಶೀರ್ವಾದ, ಎಲ್ಲರ ಹಾರೈಕೆಯಿಂದ ಸರ್ಜರಿ ಯಶಸ್ವಿಯಾಗಿದೆ. ಶಿವರಾಜ್ ಕುಮಾರ್ ಅವರ ಆರೋಗ್ಯ ಸ್ಥಿರವಾಗಿದೆ. ಆದಷ್ಟು ಬೇಗ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿದ್ದಾರೆ ಅಂತ ಶಿವಣ್ಣ ಅವರಿಗೆ ಸರ್ಜರಿ ಮಾಡಿದಂತ ಡಾಕ್ಟರ್ ಮುರುಗೇಶ್ ಅವರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಿವಣ್ಣ ಅವರಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಲಾಗಿದೆ. ಅಮೆರಿಕಾದಲ್ಲಿ ಗೀತಾ ಶಿವರಾಜ್ ಕುಮಾರ್ ಭಾವುಕರಾಗಿದ್ದಾರೆ. ಸೊ ಡಾಕ್ಟರ್ ಕೂಡ ನಮ್ಮ ಪಾಲಿಗೆ ದೇವರಿದ್ದಂತೆ ಅಂತ ಹೇಳಿ ಶಿವಣ್ಣ ಅವರ ಆಪರೇಷನ್ ಯಶಸ್ವಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಗೀತಾ ಶಿವರಾಜ್ ಕುಮಾರ್ ಅವರು ಮಾತನಾಡಿದ್ದಾರೆ. ಆಪರೇಷನ್ ಬಳಿಕ ಗೀತಾ ಶಿವರಾಜ್ ಕುಮಾರ್ ಅವರು ಈ ಮಾತನ್ನು ಆಡಿದ್ದಾರೆ. ಶಿವಣ್ಣ ಅವರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮುಗಿದ ಬಳಿಕ ಗೀತಾ ಶಿವರಾಜ್ ಕುಮಾರ್ ಅವರು, ಇನ್ನು ಮಧು ಬಂಗಾರಪ್ಪನವರು ಕೂಡ ಅಲ್ಲೇ ಇದ್ದಾರೆ, ಡಾಕ್ಟರ್ ಜೊತೆಗೆ ಮಾತನಾಡಿದ್ದಾರೆ. ಬಹಳ ಸಂತೋಷ. ಇವರು ಡಾಕ್ಟರ್ ಮುರುಗೇಶ್ ಮನೋಹರ್ ಅಂತ ಹೇಳಿ, ಯಾರು ನಮ್ಮ ಶಿವಣ್ಣವರು ಇಂಡಿಯಾದಿಂದ ಇಲ್ಲಿ ಬಂದ್ಬಿಟ್ಟು ಅವ್ರ ಪ್ರೊಸೀಜರ್ನ ಮಾಡಬೇಕು ಅಂತ ಇದ್ರಲ್ಲ, ಇವರೇ ಇವತ್ತು ಪ್ರೊಸೀಜರ್ ಎಲ್ಲ ಮಾಡಿದ್ದಾರೆ. ಶಿವಣ್ಣವರು ತುಂಬ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಡಾಕ್ಟರ್ ಹಿ ವಿಲ್ ಸ್ಪೀಕ್ ಆ್ಯಂಡ್ ಹಿ ವಿಲ್ ಟೆಲ್ ದ ಡೀಟೇಲ್ಸ್. ಅವರೇ ನಿಮಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ. Greetings everyone. My name is Dr. Manoharan. Today, Mr. Shivana's surgery went very well. He had the cancerous bladder removed completely with a complete clearance of the disease. Following this, he had an artificial bladder recreated using his own intestine. Mr. Shivana is a very strong person mentally and physically, and he was very, very stable throughout the surgery, and he did very well following the surgery. Post-operatively, he is doing very well. He is very stable, and all his laboratory work and the tests are very good. And being a very strong person, I expect him, by God's grace, to recover very quickly and get back to his normalcy within few weeks, by God's grace and everybody's blessings and prayers. Thank you. ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ, ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ, ಅದನ್ನು ನಮ್ಮ ಡಾಕ್ಟ್ರು, ಈಗ ನೀವು ಹೆಂಗೆ ನಮಗೆ ಅಭಿಮಾನಿ ದೇವರುಗಳಾಗ್ತಾರೋ, ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ಥರನೇ ಆಗಿದ್ದಾರೆ. ಯಾಕಂದರೆ ಶಿವಣ್ಣ ಇದರಲ್ಲಿ ಆಪ್ರೇಷನ್ನು ಚೆನ್ನಾಗಾಯಿತು. ಆಮೇಲೆ ಅವ್ರನ್ನ ಇವಾಗ ICUಗೆ ಶಿಫ್ಟ್ ಮಾಡಿದ್ದಾರೆ. ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ. ಸೊ ನೀವೆಲ್ಲರೂ ಶಿವರಾಜ್ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ, ಅವರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರಿ. ಆಮೇಲೆ ದೊಡ್ಡವರು ಅವ್ರಿಗೆಲ್ಲರೂ ಆಶೀರ್ವಾದ ಮಾಡಿದ್ದೀರಾ ನೀವೆಲ್ಲರೂ. ಇವತ್ತು ಶಿವಣ್ಣವ್ರು ಚೆನ್ನಾಗಾಗಿ ಇವತ್ತು ಆಪ್ರೇಷನ್ ಆಗಿ ಸಕ್ಸಸ್ ಆಗೋಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವಿಲ್ಲಿಗೆ ಬಂದು ಏನನ್ನು ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನು ನಾವು ಮಾಡಿದ್ದೀವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ. ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ. ಬಟ್ ಅದಕ್ಕೊಂದು ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ, ಎಲ್ಲರ ಶುಭಾಶಯಗಳು ಕೂಡ ಅವರಿಗಿದೆ. ಜೊತೆಗೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಶಿವಣ್ಣ ಬೇಗ ಗುಣಮುಖರಾಗಿ ಬರಲಿ ಅಂತೇಳಿ. ಸೊ ಅದೆಲ್ಲವೂ ಕೂಡ ದೇವರ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡ್ದಂಗಿದೆ, ಯಶಸ್ವಿಯಾಗಿದೆ ಎಲ್ಲವೂ ಕೂಡ. ಏನು ಹೇಳ್ತಾರೆ ಈಗ ವೈದ್ಯರು? ಅರುಣ್, ಈಗಾಗಲೇ ಶಿವಣ್ಣ ಅವರಿಗೆ ಯಶಸ್ವಿ ಸರ್ಜರಿ ಆಗಿದೆ. ಎಲ್ಲಿ ಸೋಂಕು ತಗುಲಿದಂತಹ ಮೂತ್ರಪಿಂಡವನ್ನು ಸಂಪೂರ್ಣವಾಗಿ ತೆಗೆದು ಹಾಕಲಾಗಿದೆ. ಸರ್ಜರಿಗೆ ಹೋಗುವ ಮುನ್ನ ಜೊತೆಗೆ ಸರ್ಜರಿ ಆದ ಬಳಿಕವೂ ಕೂಡ ಶಿವಣ್ಣವರು ಧೈರ್ಯದಿಂದಿದ್ದಾರೆ. ಮಾನಸಿಕವಾಗಿ ಎಲ್ಲಿಯೂ ಕೂಡ ಆತಂಕಕ್ಕೆ ಒಳಗಾಗಲಿಲ್ಲ. ಸೊ ಹಾಗಾಗಿ 6 ಗಂಟೆಗಳ ಕಾಲ ನಡೆದಂತಹ ಸರ್ಜರಿ ಯಶಸ್ವಿಯಾಗಿದೆ. ಅವರು ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದ ಬಳಿಕ ಮುಂದಿನ ಚಿಕಿತ್ಸೆ ಏನು ಕೊಡಬೇಕು, ಅವರಿಗೆ ಹೇಗೆ ನೋಡ್ಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ವೈದ್ಯರು ಸ್ಪಷ್ಟಪಡಿಸ್ತಾರೆ. ಆದರೆ ಮೊದಲ ಹಂತದ ಪ್ರಮುಖ ಘಟ್ಟದ ಚಿಕಿತ್ಸೆ ಈ ಒಂದು ಸರ್ಜರಿ ಆಗಿತ್ತು. ಆದರೆ ಮೊದಲ ಹಂತದಲ್ಲಿಯೇ ಇದು ಸಕ್ಸಸ್ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ವೈದ್ಯರಿಗೂ ಕೂಡ ಖುಷಿ ಆಗಿದೆ. ಅಂದರೆ ಮೊದಲ ಹಂತದಲ್ಲಿ ಆ ಒಂದು ಸರ್ಜರಿಯನ್ನು ಯಶಸ್ವಿ ಮಾಡಿದ್ದಾರೆ. ವೈದ್ಯ ಮುರುಗೇಶ್ ಅವರ ತಂಡದಿಂದ ಈ ಒಂದು ಸರ್ಜರಿ ಕೂಡ ಆಗಿತ್ತು. ಸತತ 6 ಗಂಟೆಗಳ ಕಾಲ ಆಗಿತ್ತು. ಸೊ ಇನ್ನೇನು 1-2 ಗಂಟೆಗಳಲ್ಲಿ ಅವರಿಗೆ ಮತ್ತೆ ಪ್ರಜ್ಞೆ ಬರುತ್ತೆ. ಅವರನ್ನು ಈಗಾಗಲೇ ICU ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಅದಾದ ಬಳಿಕ 1-2 ಗಂಟೆಗಳಿಗೆ ಅವರಿಗೆ ಪ್ರಜ್ಞೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಆ ಬಳಿಕ ಮತ್ತೆ ಶಿವಣ್ಣ ಅವರನ್ನು ವೈದ್ಯರು ಮಾತನಾಡುವಂತಹ ಸಾಧ್ಯತೆಗಳು ಕೂಡ
ಹೆಚ್ಚಿರುತ್ತೆ. ಆದರೆ ಸರ್ಜರಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಕೂಡ ಧೈರ್ಯದಿಂದನೇ ಇದ್ರು, ಯಾವುದೇ ಆತಂಕಕ್ಕೆ ಒಳಗಾಗಿರಲಿಲ್ಲ. ಆರೋಗ್ಯದಲ್ಲಿ ಅಂತೂ ಯಾವುದೇ ಸಮಸ್ಯೆಗಳು ಕೂಡ ಆಗಿಲ್ಲ. ಮತ್ತೆ ಅವರು ಕೆಲವು ದಿನಗಳಲ್ಲಿ ಮೊದಲಿನಂತನೇ ಮತ್ತೆ ಈ ಒಂದು ಸೋಂಕಿನಿಂದ ಹೊರಗಡೆ ಬಂದು ಆಕ್ಟಿವ್ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಅಲ್ಲೇ ಇದ್ದಾರೆ. ಸೊ ಅಭಿಮಾನಿಗಳು ಸಾಕಷ್ಟು ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ರಿ, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರಿ, ನಿಮ್ಮೆಲ್ಲ ಆರೈಕೆಗಳು ಈಡೇರಿದೆ ಅನ್ನುವಂತಹ ಒಂದು ಭಾವುಕರಾಗಿ ಕೂಡ ಮಾತನಾಡ್ತಾ ಇದ್ರು. ಈಗ ವೈದ್ಯರು ಕೂಡ ಇದನ್ನು ಮೊದಲ ಹಂತದಲ್ಲೇ ಈ ಒಂದು ಸರ್ಜರಿ ಯಶಸ್ವಿಗೆ ಸಾಕಷ್ಟು ಪ್ಲಾನಿಂಗ್ಸ್ಗಳನ್ನು ಮಾಡಿಕೊಂಡಿದ್ರು. ಅದು ಒಂದೇ ಹಂತದಲ್ಲಿ ಸಕ್ಸಸ್ ಆಗಿದೆ. ಇನ್ನೇನು ಶಿವಣ್ಣವರು ಆಕ್ಟಿವ್ ಆಗೇ ಇದ್ದಾರೆ, ಎಲ್ಲೂ ಕೂಡ ಧೈರ್ಯವನ್ನು ಕಳೆದುಕೊಳ್ಳಿಲ್ಲ. ಸರ್ಜರಿ ಆದ ಬಳಿಕ ಕೂಡ ಆರೋಗ್ಯದಲ್ಲಿ ಯಾವುದೇ ಏರುಪೇರುಗಳು ಕೂಡ ಆಗಲಿಲ್ಲ. ಮಾನಸಿಕವಾಗಿ ದೈಹಿಕವಾಗಿ ಅವರು ತುಂಬ ಧೈರ್ಯದಿಂದ ಇದ್ದಾರೆ ಅನ್ನುವಂಥದ್ದನ್ನು ವೈದ್ಯರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಪ್ರಜ್ಞೆ ಬರುತ್ತೆ, ಅವರನ್ನು ಮಾತನಾಡಿಸುವಂಥದ್ದು ಕೂಡ ಆಗುತ್ತೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.